ಕೆಲಸನಿಗೆ ಹೆಚ್ಚು ಕಡಿಮೆ ನಾನು ಒಂದು 20 ಸ್ವಲ್ಪ ಕಂಡು ಬರ್ತೀನಿ. ಅವ್ನು ನಿಯತ್ತಾಗಿ ವೆಲ್ಡಿಂಗ್ ಮಾಡ್ತಾನೆ. ಇನ್ನು ಮಕ್ಕಳಿಗೆ ಮಾಸ್ಟರ್ ಮಗು ಆಯ್ತಂತ ಮಾಸ್ಟರ್ ಕಳ್ಸನೆ ಬಿಡ್ತಾನೆ. ಇನ್ನು ಅವ್ನು ನಿಯತ್ತುಗಳ ಅವ್ನ ಮೊಮ್ಮಗ ಬದುಕೀತಿ ಬದುಕಲ್ಲ ಅನ್ನೋ ಡಾಕ್ಟ್ರು ಅಥವಾ ಬಿಡ್ತಿದ್ದ ಹಂಗೆ ಜೀವ ಹೋಗ್ಬಿಟ್ಟಿದ್ದೆ ಯಾರೊಬ್ಬ ನನ್ನ ಮೊಮ್ಮಗ. ಈ ಥರ ನನ್ನ ಜನಿದ್ದಾರೆ. ಇನ್ನು ಪ್ರೀತಮ್ ಹೊಡಿತೀಯ ಬಿದೊಬ್ರು ಮೇಸ್ತ್ರಿ ತಿರುವಣ್ಣಾಮಲೆಯನ್ನು ಕಾಲು ಬಂದಿರೋನು ಬಾಯ್ಕೊಂಡು ಇವರಿಷ್ಟೇ ನಿಯತ್ತಾಗಿರೋದು. ಇನ್ನು ನನ್ನ ಈ ಜಗತ್ತಿ ಪ್ರಶ್ನೆ ಮಾಡಿದ ಪುಣ್ಯಾತ್ಮರು ಅವರು ಶಿವಣ್ಣ ಅಂತ ವೀಲ್ಸರ ಬರ್ತಾನೆ ಲಿಂಗಾಯತ ಪೈಕಿ ಅವನು, ಮತ್ತು ಮೇಬೂಬ್ ಅಂತ ಮುಸ್ಲಿಮ್ಸನು, ಇನ್ನು ಗೌತಮ್ ಅಂತ ಒಬ್ಬ ಕಂಡು ಬರ್ತವೆ ತಿರುವಣ್ಣಾಮಲೆ ಇದು ಕರ್ನೂಲನು. ಇನ್ನು ನನ್ನ ಜೀವ ಚಿಕ್ಕನಾಯಕರಲ್ಲಿ ಅರೆ ಬಡಿತಲ್ಲ ಮಾತು ಬರ್ತಾನೆ. ಇಲ್ಲಿ ಕೆಲವು ಜನ ಮಾತು ಇನ್ನೆಲ್ಲ ಫೋನ್ ಅಪರೂಪ ಹೇಳಿದ ಮಾತು ತಪ್ಪಾರು. ಅದೇ ನಿಜವಾದ ಮನುಷ್ಯನ ಗುಣ ಅದ. ಒಂದ್ಸರಿ ನಿಮ್ಮ ಕೈ ಇದ್ದರೆ ಮನಸ್ಫೂರ್ತಿಯಾಗಿ ಯಾಕಂದರೆ ನೆಕ್ಸ್ಟ್ ಬಿಗ್ ಬಾಸ್ ಹೋಗ್ತಾನೆ ಅವನು. ಓಕೆ ಹಾಗೆ ಆಮೇಲೆ ಬಿಗ್ ಬಾಸ್ ಬಂದರೆ ರೇಟ್ ಸಾವಿರ ಆಗ್ತೀವಿ ಕಪಾಲಿ ತಮ್ಮ. ಇದು ಯಾವುದೇ ಕಾರಣಕ್ಕೂ ಇದು ಗೌರವ ಅಷ್ಟೇ, ಮತ್ತೇನು ಬೇರೆದಲ್ಲ ತಮ್ಮ. ಅಯ್ಯೇ ಅಣ್ಣನಪ್ಪ ಹಾಂ ಇಬ್ಬರಿಗೂ ಗೊತ್ತಾ ಮಕ್ಕಳು ಹೇಳ್ಕೊಬಿಡು ಮಾವ ಅಂತ. ಹಾಂ ಹೇಳ್ಕೊಡಲ್ವಾ ಸರ್? ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕಂಪ್ನ ಇದ್ದಾರೆ, ಡಾಕ್ಟ್ಗಳಿದ್ದಾರೆ, ಆಯಾಗಳಿದ್ದಾರೆ, ಸೇವೆ ಮಾಡ್ತಕ್ಕಂಥ ಪಬ್ಲಿಕ್ ಬೈ ಮೇಲೆ ಸಾವಿರಾರು ಜನ ಇದೆ, ಕೋಟ್ಯಲ್ಲಿ ಜನ ಇಲ್ಲೂ ಇದ್ದಾರೆ. ಕೆರೆ ಹಿಂದ್ಗಡೆ ಸಹಾಯ ಮಾಡೋ ಭಾಳ ಜನ ಇದ್ದಾರೆ. ಅವ್ರು ನೋಡಿ ನಾವು ಖುಷಿ ಪಡೋಣ. ಯಾರನ್ನೇ ಕೆರೆ ಹಿಂದ್ಗಡೆ ಕೋಟ್ಯಾಂತ ಜನ ಇದ್ದಾರೆ. ಯಾವನೊಬ್ಬ ಸೇರಿ ಒಂದು ಸರಿ ಇವತ್ತು ಕಾಣಿಕೆ ಡಬ್ಬಲ್ಲಿ ಯಾರು ನೀವು ಹಣ ಹಾಕಿದ್ದೀರಿ, ಮತ್ತು ಯಾರು ಅಕ್ಕಿ ತಂದು ಕೊಟ್ಟಿರಿ, ಬೆಲ್ಲ ತಂದು ಕೊಟ್ಟಿರಿ, ಗಿಡದ ಮಾಡಿ ಪುಣ್ಯ ಎಲ್ಲ ಸೇರಿ ಇದೇ ಗೌರವ ಕೊಡೋದು ಏನಂದರೆ ಒಬ್ಬರ ಬಗ್ಗೆ ಕೆಟ್ಟ ಮಾಡೋದಕ್ಕಿಂತ ಒಬ್ರು ಉತ್ತೇಜನ ಕೊಡೋಣ. ಅವ್ರ ಜೀವನದಲ್ಲಿ ಬಂದು ಬರ್ತಾರೆ. ಸಾಧಾರಣವಾಗಿ ನಾನು ಇಲ್ಲಿ ದರ್ಶನ ಮಾಡ್ಕೊಂಡು ಭಾಳ ಜನ ಕಂಪ್ಲೇಂಟ್ ಇಸ್ಕೊಬಾರ್ದು. ಕೇಳ್ತಾ ನನಗೆ ಬಂದು ಏನು ಹೇಳ್ಬಾರ್ದು.